ಅಣ್ಣ ಅಂದರೆ ಎಲ್ಲರೂ ಹೇಗಿದ್ದೀರಾ? ಯಾರೋ ಚಿಕ್ಕ ಮಗು ಅವನಿಗೆ ಹೆಲ್ತ್ ಪ್ರಾಬ್ಲಮ್ ಏನೋ ಆಗಿದೆ, ಏನೋ ಆಗಿದೆ. ಆದರೆ ಪಕ್ಕದ ಮನೆಯವರು ಕೇರ್ ಮಾಡಲ್ಲ, ಸ್ವಂತದವರೇ ಕೇರ್ ಮಾಡಲ್ಲ ಅಂತ ಅವ್ರು ನೋವು ಪಡೋ ಟೈಮಲ್ಲಿ ಧ್ರುವ ಸರ್ಜಾ ಅವರು ಅವ್ರಿಗಾಗಿರೋ ಪ್ರಾಬ್ಲಮ್ ಬಗ್ಗೆ ತಿಳ್ಕೊಳೋದಕ್ಕೆ ಮತ್ತು ಅವ್ರಿಗೆ ಸಹಾಯ ಮಾಡಿ ಅಂತ ಒಂದು ಸಣ್ಣ ವಿಡಿಯೋ ಮಾಡಿದ್ದಾರೆ. ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ನಿಮಗೆ ಸಹಾಯ ಮಾಡಬೇಕು ಅನಿಸಿದ್ರೆ ಅವ್ರಿಗೆ ಆ ನಂಬರ್ಗೆ ಫೋನ್ ಮಾಡಿ ಅವ್ರಿಗೆ ಸಹಾಯ ಮಾಡ್ಬೋದು. ಪ್ಲೀಸ್ ದಯವಿಟ್ಟು ಅವ್ರೇನು ಕಷ್ಟದಲ್ಲಿರೋ ಗೊತ್ತಿಲ್ಲ, ಸಹಾಯ ಮಾಡಿ. ಮತ್ತು ಎಲ್ಲರಿಗೂ ತಿಳಿಯೋ ಹಾಗೆ ಶೇರ್ ಮಾಡಿ, ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಸಹಾಯ ಮಾಡಲಿ ಪ್ಲೀಸ್ ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ನಾನು ಸರ್ಜಾ. ಇವ್ರ ಹೆಸರು ಚಿರಾಗ್ ಅಂತ. ಚಿರಾಗ್ ಅಲ್ಲ ತಾಯಿ, ಚಿರಾಗ್ ಅಂತ. ಇವ್ರ ಬಗ್ಗೆ ಹೇಳಬೇಕು ಅಂದ್ರೆ ಇವ್ರು ತುಂಬಾನೇ ಸ್ಟ್ರಾಂಗು. ಇವ್ರಷ್ಟು ಸ್ಟ್ರಾಂಗ್ ಆಕ್ಚುಲಿ ಯಾರು ಇಲ್ಲ. ಇವ್ರು ಒಳ್ಳೇದಾಗತ್ತೆ ಅಂತ ನಾವೆಲ್ಲರೂ ನಂಬಿದೀವಿ. ಇವ್ರಿಗೇನಾಗಿದೆ ಅಂತ ಇವ್ರ ಮುಂದೆ ಹೇಳೋದಕ್ಕೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ನಾವೆಲ್ಲರೂ ಎಜುಕೇಟೆಡ್ ಆಗಿರೋದ್ರಿಂದ, ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಇವ್ರಿಗೇನಾಗಿದೆ ಅಂತ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಆಗಿರುತ್ತೆ. ಯಾಕಂದ್ರೆ ನಾಳೆ ದಿವಸ ಇವ್ರು ದೊಡ್ಡವರಾಗಿ ಇವರೇ ಆ ವಿಡಿಯೋನ ನೋಡಿದಾಗ ಆಕ್ವರ್ಡ್ ಫೀಲ್ ಆಗ್ಬಾರ್ದು. ಅಂಡ್ ಅವ್ರ ತಂದೆ ತಾಯಿ ಪ್ಲಸ್ ಆಗಿ ಯಾವ ಮಕ್ಳನ್ನು ನೋಡೋದಕ್ಕೆ ಇಷ್ಟಪಡಲ್ಲ. ನನ್ನ ರಿಕ್ವೆಸ್ಟ್ ಒಂದೇ, ಮಗುದ್ ಬಿಟ್ಬಿಡಿ. ಪೇರೆಂಟ್ಸ್ ಅಂದ್ರೆ ತಾಯಿ, ಅವರ ಸಹಾಯ ಹಸ್ತಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ. ಒಗ್ಗಟ್ಟಿನಲ್ಲಿ ಬಲ ಇದೆ. ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಜೈ ಶ್ರೀರಾಮ್.